ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಪೂಜೆ ಇದೆ ಫ್ರೆಂಡ್ಸ್. ಏನು ಪೂಜೆ ಅಂದರೆ ಗೋಧಿ ಅರಸ ಉಣ್ಣಿ ಅಂತಾರಲ್ಲ ಫ್ರೆಂಡ್ಸ್, ಅದರಲ್ಲಿ ಮುತ್ತೈದೆ ಕೂಡಿಸ್ಕೊಳ್ಳೋದು ಅಂದರೆ ನಮ್ಮ ಮಾವನವ್ರದ್ದು ಪೂಜೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಎಲ್ಲ ನೆನ್ನೆ ನೋಡಿದ್ರಲ್ಲ, ಮನೆ ಕ್ಲೀನು ಎಲ್ಲ ದಸರಾ ಥರ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡಿದ್ರಲ್ಲ, ಹಾಗೆ ಇದು ಇವತ್ತು ಕೂಡ ಫುಲ್ ಬಿಜಿ ಫ್ರೆಂಡ್ಸ್. ಇವತ್ತು ನನಗೆ ಎರಡು ದಿವಸ ಎಲ್ಲ 3 ದಿವಸ ಆಯಿತು ನಾನು ರೀಲ್ಸ್ ಕೂಡ ಮಾಡ್ತಾ ಇಲ್ಲ, ಲೈವ್ ಕೂಡ ಬರ್ತಾ ಇಲ್ಲ. ಇದೇ ಕಾರಣ ಫ್ರೆಂಡ್ಸ್. ಇವತ್ತು ಒಂದು ದಿವಸ ಫುಲ್ ಕೆಲಸ ಇರುತ್ತೆ ಫ್ರೆಂಡ್ಸ್. ನಾಳೆಯಿಂದ ಸ್ವಲ್ಪ ಫ್ರೀ ಆಗ್ತೀನಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಪೂಜೆದಲ್ಲಿ ಏನೇನೆಲ್ಲ ನಡೆಯುತ್ತೆ ಅದೆಲ್ಲ ಪ್ರತಿಯೊಂದು ಶೇರ್ ಮಾಡ್ತೀನಿ. ನಾನು ಯಾವ ರೀತಿ ಪೂಜೆ ಮಾಡೋದು ಪ್ರತಿಯೊಂದು ಶೇರ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಇವಾಗ ಏನೇನೆಲ್ಲ ಮಾಡಿದ್ದೀನಿ ಅಂತ ಬನ್ನಿ ನಿಮಗೆ ತೋರಿಸ್ತೀನಿ. ನಾನು ಯಾವ ರೀತಿ ಹೋಳಿಗೆ ಆಗಲಿ, ಪ್ರತಿಯೊಂದು ಯಾವ ರೀತಿ ಪೂಜೆ ಆಗಲಿ ಎಲ್ಲ ತೋರಿಸ್ತೀನಿ ನಾನು ನಿಮಗೆ. ಬನ್ನಿ ಇವಾಗ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ. ದಿನಚರಿ ಏನೇನೆಲ್ಲ ನಡೆಯುತ್ತೆ ಪ್ರತಿಯೊಂದು ಶೇರ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಬೆಳಗ್ಗೆ ಇವತ್ತು 4 ಗಂಟೆಗೆ ಎದ್ಬಿಟ್ಟಿದ್ದೀನಿ. 4 ಗಂಟೆಗೆ ಎದ್ಬಿಟ್ಟು ಹಸ್ಬೆಂಡ್ಗೆ ಅಡುಗೆ ಎಲ್ಲ ಮಾಡಿಬಿಟ್ಟು ಅವ್ರು ಹೋದಾದ್ಮೇಲೆ ಮನೆಯೆಲ್ಲ ಒರೆಸ್ಕೊಂಡು ಹೊರಗಡೆಯಿಂದ ತೊಳೆದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮುಗಿಸಿ ಬೇಳೆ ಹಾಕಿದ್ದೀನಿ. ಬೇಳೆ ಎಲ್ಲ ಇವತ್ತು ಹುಣ್ಣಿಮೆ ಅಂದರೆ ಗೋಧೇರ್ಸ ಹುಣ್ಣಿಮೆ. ತುಂಬ ಜನ ಹುಣ್ಣಿಮೆ ದಿವಸನೇ ಮಾಡಿದ್ದಾರೆ, ಆದರೆ ಅವಾಗ ಸ್ವಲ್ಪ ಕಾರಣಾಂತರದಿಂದ ನಾನು ಹುಣ್ಣಿಮೆ ದಿವಸ ಮಾಡಿಲ್ಲ. ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ಮಂಗಳವಾರ ದಿವಸ ಗೋಧಿ ಅರಸೋದು ನಡೀತಾ ಇದೆ ಇವತ್ತು ಪೂಜೆ. ಹಾಗೆ ಅದರಲ್ಲಿ ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್, ಇವಾಗ ಮಾವನರಿಗೆ ಪೂಜೆ ಮಾಡೋದು ನಡೆಯುತ್ತಲ್ಲ. ಕೆಲವೊಬ್ಬರು ಮನೆಯಲ್ಲಿ ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಮಾಡಲ್ಲ. ನಾನು ವರ್ಷ ಮಾಡ್ತಾಯಿದ್ದೀನಿ. ಹಾಗೆ ವಿಡಿಯೋ ಪೂರ್ತಿಯಾಗಿ ನೋಡಿ ಅರ್ಥ ಆಗುತ್ತೆ. ಫಸ್ಟು ಬೇಳೆ ಹಾಕಿಬಿಟ್ಟು ನಾನು ಹೂವು ಎಣಿಸ್ತಾ ಇದ್ದೀನಿ. 1 kg ತಂದಿದ್ದಾರೆ ಫ್ರೆಂಡ್ಸ್. 1 kgಯಲ್ಲಿ ಬಾಗಿಲಿಗೆ ಮತ್ತು ತೆಳಗಡೆ ಫೋಟೋಗೆ ಮತ್ತು ದೇವರಿಗೆ ಎಲ್ಲ ಪ್ರತಿ ತೆಳಗಡೆ ಮೇಲೆ ಬಾಗಿಲಿಗೆ ಪ್ರತಿ ಸರಿ ಹೋಗಬೇಕು ಫ್ರೆಂಡ್ಸ್ ಇವು. ಹಾಗಾಗಿ ನೋಡಿಕೊಂಡು ಪೋಣಿಸ್ತಾ ಇದ್ದೀನಿ. ಅದು ಹೂಗಳು ತಾಜಾ ಫ್ರೆಶ್ಗಳಿದ್ದು ಫ್ರೆಂಡ್ಸ್, ಪೇಣಿಸ್ಲಿಕ್ಕೆ ಚೆನ್ನಾಗಿ ಅನಿಸ್ತಾ ಇತ್ತು. ಹಾಗಾಗಿ ಬೇಳೆ ಕುದಿಯೋವರೆಗೂ ಸ್ವಲ್ಪ ಹೂವು ಪೇಣಿಸೋದಾಗುತ್ತೆ ಅಂದ್ಬಿಟ್ಟು ಹೂವು ಪೇಣಿಸ್ತಾ ಇದ್ದೀನಿ. ಇಲ್ಲಾಂದರೆ ನೆನ್ನೆ ನೈಟೇ ಪೇಣಿಸಿ ಇಡಬೇಕು ಅಂತ ಅಂದ್ಕೊಂಡಿದ್ದೆ, ಅಂದರೆ ಆಗಿಲ್ಲ ಫ್ರೆಂಡ್ಸ್. ನನಗೆ ಫುಲ್ಲು ಟಯರ್ಡ್ ಆಗಿತ್ತು ಫ್ರೆಂಡ್ಸ್. ಒಂದೇ ದಿವಸದಲ್ಲಿ ನೀವು ನೋಡಿದ್ರಲ್ಲ ಎಲ್ಲ ಕೆಲಸ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ. ಹಾಗಾಗಿ ಸ್ವಲ್ಪ ಬೇಗನೆ ನಿದ್ದೆ ಬಂದುಬಿಡ್ತು ನನಗೆ. ಹಾಗಾಗಿ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಹಾಗಾಗಿ ಇವಾಗ ಎಲ್ಲ ಕೆಲಸ ಮಾಡಿಕೊಂಡು ಹಸ್ಬೆಂಡ್ ಹೋದಾದ್ಮೇಲೆ ಮನೆ ಒರೆಸ್ಕೊಂಡು, ಇವತ್ತು ಸ್ಕೂಲಿಗೆ ಕಳಿಸಿಲ್ಲ ಮಕ್ಕಳಿಗೆ. ಅವರು ಇವತ್ತು ಪೂಜೆ ಅಂದ್ಬಿಟ್ಟು ನಾನೇ ಮನೇಲೇ ಇಟ್ಕೊಂಡಿದ್ದೀನಿ. ಇವಾಗ ಅವ್ರಿಗೆ ಏನೇನು ಕೆಲಸ ಮಾಡ್ತಾರೆ ನೀವೇ ನೋಡಿ. ಪ್ರತಿಯೊಂದು ಕೆಲಸ ಹೆಲ್ಪ್ ಮಾಡಿದ್ದಾರೆ ಫ್ರೆಂಡ್ಸ್. ಇವತ್ತು ಮಾಡಿಲ್ಲ ಅಂತಿಲ್ಲ. ಬೇಳೆ ಎಲ್ಲ ಕುದ್ದಾದ್ಮೇಲೆ ನೋಡಿ, ಅದು ಬೇಳೆ ಒಂದು ಪಾವು kg ಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಫ್ರೆಂಡ್ಸ್. ಅದರಲ್ಲಿ ಒಂದು 10-15 ಆಗಿದೆ. ಹೂವು ಪೋಣಿಸಾದ್ಮೇಲೆ ಬಾಗಿಲಿಗೆ ಕಟ್ಟು ನಾನು ಎಲ್ಲ ಏನೇನು ಅಂಬುರಿಗೆ ಅಂಬುರಿಗೆ ಏನೇನು ಬೇಕೋ ಅದೆಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಬೇಳೆ ಕುದ್ದಾದ್ಮೇಲೆ ಅವ್ರು ಏನು ಮಾಡ್ತಾಯಿದ್ದಾರೆ ನೀವೇ ನೋಡಿ ಫ್ರೆಂಡ್ಸ್. ಎಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಇವತ್ತು. ಮನೆಯಲ್ಲಿ ಇದ್ಕೊಂಡು ತುಂಬ ಹೆಲ್ಪ್ ಆಯಿತು ಫ್ರೆಂಡ್ಸ್ ನನಗೆ. ಮಕ್ಕಳು ಕೂಡ ಇಷ್ಟಪಟ್ಟು ಮಾಡಿದ್ದಾರೆ. ಇಬ್ಬರು ಸೇರಿ ಇಷ್ಟಪಟ್ಟು ಮಾಡಿದ್ದಾರೆ. ಬೇಳೆ ರುಬ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಅವರು. ನನಗೂ ಖುಷಿ ಆಗ್ತಾಯಿದೆ. ಫಸ್ಟ್ ಟೈಮ್ ಇಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಅಂದರೆ ಸ್ವಲ್ಪ ಖುಷಿ ಆಯಿತು ನನಗೂ ಕೂಡ. ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಈ ಥರ ಎಲ್ಲ ಮಕ್ಕಳು ಕೆಲಸ ಮಾಡ್ತಾಯಿದ್ರೆ ಚೆನ್ನಾಗಿ ಅನಿಸುತ್ತೆ. ಇವತ್ತು ಪೂಜೆ ಅಂದ್ಬಿಟ್ಟು ನಾನೇ ಮನೇಲಿ ಇರೋ ಅಂದಿದ್ದೀನಿ. ಹಾಗಾಗಿ ನೋಡಿ ಎಲ್ಲ ಸ್ನಾನ ಎಲ್ಲ ಮುಗ್ದಿದೆ ಅವ್ರದ್ದು ಕೂಡ. ಹಾಗಾಗಿ ಬೇಳೆ ಕುದ್ದಿದೆ. ಗರಂ ಇರುವಾಗಲೇ ಚೆನ್ನಾಗಿ ನುರಿ ಆಗುತ್ತಲ್ಲ ಫ್ರೆಂಡ್ಸ್. ಹಾಗಾಗಿ ಅವರು ಕೂಡ ಮಾಡ್ತಾಯಿದ್ದಾರೆ ಪಟ ಅಂತ ನೋಡಿ. ಅವನ ಮಗಳು ಒಂದು ಸ್ವಲ್ಪ ಮಗ ಮಾಡ್ತಾಯಿದ್ದಾರೆ, ಒಂದು ಸ್ವಲ್ಪ ಮಗಳು ರುದ್ದುತ್ತಾ ಇದ್ದಾಳೆ. ಈ ಥರ ಮಿಷನ್ ಇತ್ತು ಫ್ರೆಂಡ್ಸ್, ಅದು ನನ್ನ ಹತ್ರ ಇವಾಗ ಹೋಗಿದೆ, ಬಿಸಾಡಿಬಿಟ್ಟಿದ್ದೀನಿ. ಇವಾಗ ಇದು ಜರಡಿ ಥರ ಬಂದಿದೆಯಲ್ಲ ಹೊಸ ಥರ, ಅದೇ ತೊಗೊಂಡಿದ್ದೀನಿ. ನಾವು ಇನ್ನೂ ಕೊತ್ತಂಬರಿ ಕರಿಬೇವು ಅದೆಲ್ಲ ಕಡಿಬೇಕು. ಆಲ್ರೆಡಿ ಏನೇನು ಕಟ್ ಮಾಡಿದ್ದೀನಿ ಅಂತ ನೀವೇ ನೋಡಿ. ಟೊಮೊಟೊ, ಈರುಳ್ಳಿ ಮತ್ತು ಕೊಬ್ಬರಿ ಇಟ್ಟಿದ್ದೀನಿ ಫ್ರೆಂಡ್ಸ್. ತುಂಬ ಜನ ಕೊಬ್ಬರಿ ಕುಟ್ಟಲ್ಲ, ಪೇಸ್ಟ್ ಹಾಕಲ್ಲ. ಇವಾಗ ಹಿಟ್ಟು ಕೂಡ ನಾದಿಟ್ಟಿದ್ದೀನಿ. ಜಸ್ಟ್ ಇವಾಗಲೇ ನಾದಿದ್ದೀನಿ ಫ್ರೆಂಡ್ಸ್, ಜಾಸ್ತಿ ಹೊತ್ತೇನಾಗಿಲ್ಲ. ರೈಸ್ ಇಕ್ಕಿದ್ದೀನಿ. ರೈಸ್ ವಿಜಲ್ ಹೊಡಿತು. 3 ವಿಜಲ್ ಆದಮೇಲೆ ಗ್ಯಾಸ್ ಆಫ್ ಮಾಡಿದ್ದೀನಿ. ಹೂವು ಯಾವ ರೀತಿ ಕಟ್ಟಿದ್ದೀನಿ ಅಂತ ನೀವೇ ನೋಡಿ. ಇಷ್ಟು ಸಿಂಪಲ್ಲಾಗಿ 1 kgಯಲ್ಲಿ ದೇವ್ರ ಪೂಜೆ ಬಾಕಿಲೆಲ್ಲ ಆಗಬೇಕಲ್ಲ ಫ್ರೆಂಡ್ಸ್. ಹಾಗಾಗಿ ಮಾವಿನ ಎಲೆ ಮತ್ತು ಚೆಂಡು ಫುಲ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಲುಕ್ಕು ಚೆನ್ನಾಗಿ ಕೊಡ್ತಾಯಿದೆ. ಇವಾಗ ಬನ್ನಿ, ಇವಾಗ ಅಂಬೂರು ಯಾವ ರೀತಿ ಬಾಗಿಲು ಪೂಜೆ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಇನ್ನೂ ಲೇಟ್ ಇದೆ. ಇನ್ನೂ ಸ್ವಲ್ಪ ಎಲ್ಲ ಅಡುಗೆ ಆದಮೇಲೆ ಮಾಡೋಣ ಅಂದ್ಬಿಟ್ಟು ದೇವರ ಪೂಜೆ ಆಗಿದೆ ಮನೆಯಲ್ಲಿ.
ಮನೆಯಲ್ಲಿ ದೇವ್ರ ಪೂಜೆ ಆಗಿದೆ. ಮತ್ತು ದೇವರ ನೈಟ್ ಅಂತ ಇದ್ದೀನಿ, ಫೋಟೋಗೆ ಹೂವಿನ ಹಾರ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್. ಇವಾಗ ಮುತ್ತೈದೆಯನ್ನು ಕೂಡ್ಸ್ಕೊತೀವಲ್ಲ, ಮತ್ತು ಹೂವಿನ ಹಾರ ಮಾಡಿದ್ದೀನಿ. ಮತ್ತು ಬಟ್ಟೆ ಕೂಡ ತಂದಿದ್ದೀನಿ, ಬಟ್ಟೆ ಎಲ್ಲ ಇಟ್ಟು ಪೂಜೆ ಮಾಡಬೇಕಲ್ಲ ಫ್ರೆಂಡ್ಸ್. ಹಾಗಾಗಿ ಬಟ್ಟೆ ಮತ್ತು ಹಣ್ಣು ಒಂದು 5 ಐಟಮ್ ಥರ ಹಣ್ಣು ತಂದಿದ್ದೀವಿ. ಮೋಸಂಬಿ ಮತ್ತು ಸೇಬು, ಬಾಳೆಹಣ್ಣು, ಸಂತ್ರ ಇವೆಲ್ಲ ಪ್ರತಿಯೊಂದು 5 ಟೋಟಲಾಗಿ. ನೋಡಿ ಮನೆ ಪೂಜೆ ಕೂಡ ಆಗಿದೆ ಆಲ್ಮೋಸ್ಟು. ಇವತ್ತು ಮನೆ ಪೂಜೆ ಕೂಡ ನನ್ನ ಮಗಳು ಮಾಡಿದ್ದಾಳೆ ಫ್ರೆಂಡ್ಸ್. ಇವಾಗ ಸಿಂಪಲಾಗಿ ಮೊದಲು ಸ್ನಾನ ಮಾಡಿ ಫಸ್ಟ್ ಪೂಜೆ ಮಾಡಿದ್ದಾಳೆ ಅವಳು. ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಬೇಳೆ ಹಾಕಿ ಎಲ್ಲ ನೋಡಿ ನೀವೇ ಆಂಬ್ರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಮಾಡಿಬಿಟ್ಟು ಈ ಥರ ಬೇಳೆ ರುಬ್ಲಿಕ್ಕೆ ಇಬ್ಬರು ಹೆಲ್ಪ್ ಮಾಡ್ತಾಯಿದ್ದಾರೆ ನನಗೆ. ಇವಾಗ ನಾನು ಆಂಬೂರು ಮಾಡ್ತಾಯಿದ್ದೀನಿ. ತುಂಬ ಹಬ್ಬ ಬಂದರೆ ಆಯಿತು ಫ್ರೆಂಡ್ಸ್, ಒಬ್ಬರು ಇದ್ದರೆ ತುಂಬ ಬೇಗ ಮಾಡಬೇಕು ಅಂದರೆ ತುಂಬ ಕಷ್ಟನೇ ಇದು ಅಂತ ಹೇಳ್ಬೋದು. ಕಟ್ ತೆಗ್ದಿಕ್ಕಿದ್ದೀನಿ ನೋಡಿ ಇಷ್ಟೊಂದು. ಅದರದ್ದು ಏನು ಬೊಗಣಿ ಇದೆಯಲ್ಲ, ಇವಾಗ ನಾನು ಆಂಬೂರು ಒಗ್ಗರಣೆ ಕೊಡ್ತಾಯಿದ್ದೀನಿ, ಅದರದ್ದು ಫುಲ್ ಮಾಡ್ಬೇಕಂತ ಇದ್ದೀನಿ ಫ್ರೆಂಡ್ಸ್. ಏನಕ್ಕಂದರೆ ತುಂಬ ದಿವಸ ಆಯ್ತಲ್ಲ ಆಂಬೂರು ಊಟ ಮಾಡಲ್ದೇ, ಹಾಗಾಗಿ ಜಾಸ್ತಿನೇ ಮಾಡ್ತೀನಿ. ಸ್ವಲ್ಪ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್, ಚೆನ್ನಾಗಾಗುತ್ತೆ. ಕೊಬ್ಬರಿ ಸ್ವಲ್ಪ ಗರಂ ಇರುವಾಗಲೇ ಕುಟ್ಟಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಆ ಥರ ಕಾಣಿಸ್ತಾ ಇದೆ ನಿಮಗೆ. ಮತ್ತು ಅದ್ರ ಪಕ್ಕ ಇರೋದು ಧನ್ಯ ಪೌಡರು. ಒಗ್ಗರಣೆಯಲ್ಲಿ ಏನೇನು ಆ್ಯಡ್ ಮಾಡಿದ್ದೀನಿ ಅಂದರೆ ಜೀರಿಗೆ, ಸಾಸಿವೆ, ಟೊಮೊಟೊ, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಸಾಲ್ಟ್. ಅದೆಲ್ಲ ಮಸಾಲೆಗಳು ಯಾವ ರೀತಿ ಹೊಸ ಡಬ್ಬಿ ಕಂಪನಿಯಲ್ಲಿಂದ ನಾನು ತರಿಸಿದ್ದೀನಿ ಫ್ರೆಂಡ್ಸ್. ಅವು ಚಿಕ್ಕ ಚೆನ್ನಾಗಿ ಅನಿಸ್ತು. ಹಾಗಾಗಿ ನ್ಯೂಸ್ ಪೇಪರಲ್ಲೇ ಇಟ್ಟು ಎಷ್ಟು ಚೆನ್ನಾಗಿ ಕ್ಯೂಟ್ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ನನಗೆ ಈ ಥರ ಕ್ಲೀನ್ ಇದ್ದರೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಮತ್ತೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಕ್ಯೂಟ್ ಡಬ್ಬ. ಅದರಲ್ಲಿ ಮಸಾಲೆಗಳೆಲ್ಲ ತುಂಬಿಕ್ಕಿದ್ದೀನಿ. ಕಸೂರಿ ಮೆಂತಿ, ಚಕ್ಕೆ ಲವಂಗ ಅದೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಬೇಕಾಗುತ್ತೆ ಫ್ರೆಂಡ್ಸ್ ಅಡುಗೆಯಲ್ಲಿ ನನಗೆ ಕಸೂರಿ ಮೆಂತಿ ಅಂತೂ ಬೇಕೇ ಬೇಕು. ಇವಾಗ ಸ್ವಲ್ಪ ಟೊಮೊಟೊ ಆ್ಯಡ್ ಮಾಡಿದ್ದೀನಲ್ಲ, ಸ್ವಲ್ಪ ಮೆತ್ತಗಾಗಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಲೇಬೇಕು. ಅದಕ್ಕಾಗಿ ಅದೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಪಕ್ಕದಲ್ಲಿ ಡಬ್ಬ ಅದೆಲ್ಲ ತೋರಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಮೆತ್ತಗಾಗೋ ಟೈಮಲ್ಲಿ ನಾನೇನು ಮಾಡಿದ್ದೀನಿ, ಟರ್ಮರಿ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಟೇಸ್ಟಿ ಆಗಬೇಕಂದ್ರೆ ಸ್ವಲ್ಪ ತಿರುತ್ತಾನೆ ಇರಬೇಕು, ಇಲ್ಲಾಂದರೆ ಬೆಳ್ಳುಳ್ಳಿ ಬಿದ್ದು ಬುಡ ಕೂಡುತ್ತೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ತಿರುತ್ತಾನೆ ಇರಬೇಕು. ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ತೀನಿ ಇವಾಗ. ಜಾಸ್ತಿ ಏನು ಬೇಡ ಫ್ರೆಂಡ್ಸ್, ಏನಕ್ಕಂದರೆ ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ತೀವಲ್ಲ ಆಂಬೂರಲ್ಲಿ, ಹಾಗಾಗಿ ಸಾಕು, 1 ಸ್ಪೂನ್ ಸಾಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡ್ತೀನಿ. ಬಿಟ್ಟಾದಮೇಲೆ ಕೊಬ್ಬರಿ ಮತ್ತು ಧನ್ಯ ಪೌಡರು ಸ್ವಲ್ಪ ಬಿಟ್ಟು 1-2 ನಿಮಿಷ ಆಯಿತು. ಇವಾಗ ಕೊಬ್ಬರಿ ಮತ್ತು ಧನ್ಯ ಪೌಡರ್ ಅದು ಸ್ವಲ್ಪ ನೀರು ಥರ ಆಗಿದೆಯಲ್ಲ ಫ್ರೆಂಡ್ಸ್, ಗರಂ ಇರುವಾಗಲೇ ಸ್ವಲ್ಪ ಒಳ್ಳಲ್ಲಿ ಥರ ಕುಟ್ಟಿದ್ದೀನಿ. ಹಾಗಾಗಿ ಅದಕ್ಕಾಗಿ 1 ಸ್ಪೂನ್ ತೊಗೊಂಡು ಈ ಥರ ಹಾಕಾದ್ಮೇಲೆ ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ. ಕೈಯಲ್ಲಿ ಫೋನ್ ಇದೆಯಲ್ಲ ಫ್ರೆಂಡ್ಸ್, ಆಗಲ್ಲ, ಹಾಗಾಗಿ ಕೆಳಗಡೆ ಫೋನ್ ಇಟ್ಬಿಟ್ಟು 1 ಸ್ಪೂನಿಂದ ತೆಗೆದಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್, ಇದು ಅಂತ ಕೇಳಲೇಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಎಲ್ಲ ಮಸಾಲೆಗೆ ಆಗಬೇಕಲ್ಲ ಫ್ರೆಂಡ್ಸ್ ಕೊಬ್ಬರಿ, ಅದಕ್ಕೆ ಸ್ವಲ್ಪ ಒಂಥರ ಅಂಟ್ಕೊಂಡಿರುತ್ತೆ ಅದು. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ 1-2 ನಿಮಿಷ ಮುಚ್ಚಿಬಿಟ್ರೆ ಎಣ್ಣೆ ಯಾವ ರೀತಿ ತೇಲುತ್ತೆ ಅಂತ ನೀವೇ ನೋಡಿ. 2 ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ತೇಲಿ ಬಂದಿದೆ. ಇವಾಗ ಏನು ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡೋಣ ಬನ್ನಿ. ಸೂಪರ್ ಅಂದರೆ ಸೂಪರ್, ಘಮ ಅಂತೂ ಸೂಪರ್ ಕೇಳೇಬೇಡಿ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಘಮ ಬರ್ತಾಯಿತ್ತು. ಇವಾಗ ಸ್ವಲ್ಪ ಬುಡ ಹಿಡ್ದಿದೆ ನೋಡಿ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು ಏನು ಕಟ್ ತೆಗ್ದಿದ್ದೀನಲ್ಲ ಅದು ಇವಾಗ ಆ್ಯಡ್ ಮಾಡ್ತೀನಿ. ಚೆನ್ನಾಗಿ ತಿರುಗಿಸ್ಬಿಟ್ಟು ನೋಡಿ, ಇವಾಗ ಕಟ್ ಏನು ತೆಗ್ದಿದ್ದೀನಲ್ಲ ಅದೆಲ್ಲ ಪೂರ್ತಿ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೆ ಡಬಲ್ಲು ಸ್ವಲ್ಪ ವಾಟರ್ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ಕಟ್ ಸಾಂಬಾರು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. 2 ದಿವಸ ಊಟ ಮಾಡಿದ್ರೂ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ, ಆಂಬೂರಲ್ಲಿ ಇಷ್ಟೊಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವತ್ತು ಮತ್ತು ನಾಳೆ 2 ದಿವಸ ನಾವು ಊಟ ಮಾಡ್ತೀವಿ ಆಂಬೂರು ಫ್ರೆಂಡ್ಸ್. ಚೆನ್ನಾಗಿರುತ್ತೆ. ಹಬ್ಬದಲ್ಲಿ ಆಂಬೂರು ಮಾಡಿರೋದು ಟೇಸ್ಟು ಮತ್ಯಾವುದಕ್ಕೂ ಬರಲ್ಲ ಫ್ರೆಂಡ್ಸ್, ಅಷ್ಟು ಸೂಪರಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಇವಾಗ ಸ್ವಲ್ಪ ಕುದಿ ಬರಬೇಕು, ಅಲ್ಲಿವರೆಗೂ ನೀವೇ ನೋಡಿ ಫ್ರೆಂಡ್ಸ್. ಇವಾಗ ಬೇಳೆ ಅರಿಯೋದಾಯಿತು, ಹಿಟ್ಟೆಲ್ಲ ನಾದಿಟ್ಟಿದ್ದೀನಿ, ಮುಚ್ಚಿ ಇಟ್ಟಿದೆ. ಇವಾಗ ನಾದೋಣ ಮತ್ತೆ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಇವಾಗ ಇಷ್ಟು ಹಿಟ್ಟು ಬೇಕು ಹೋಳಿಗೆ ಮಾಡಲಿಕ್ಕೆ. ಮತ್ತು ಎಣ್ಣೆ ಕೂಡ ತೆಗೆದಿಟ್ಟಿದ್ದೀನಿ ನೋಡಿ, ಇಷ್ಟೊಂದು ಎಣ್ಣೆ. ಮತ್ತು ಸ್ವಲ್ಪ ಹಾಕಿದ್ದೀನಿ ಫ್ರೆಂಡ್ಸ್, ಜಾಸ್ತಿ ಏನು ಬೇಳೆ ಹಾಕಿಲ್ಲ ನಾನು. ಇದರಲ್ಲಿ 10ರಿಂದ 15 ಆಗ್ಬೋದು ಫ್ರೆಂಡ್ಸ್, ನನಗೆ ಅನಿಸೋ ಪ್ರಕಾರ 10ರಿಂದ 15 ಆಗ್ಬೋದು. ಇವಾಗ ಆಂಬೂರು ಯಾವ ರೀತಿ ಆಗಿದೆ ನೋಡಿ, ಕುದೀತಾ ಇದೆ
ನೋಡಿದ್ರಲ್ಲ. ಇವಾಗ ಕುದೀತಾ ಇರಲಿ. ಇವಾಗ ನಾನು ಮುಂದೆ ಹೋಳಿಗೆ ಯಾವ ರೀತಿ ಮಾಡ್ತೀನಿ ಅಂತ ಅದು ಕೂಡ ಶೇರ್ ಮಾಡ್ತೀನಿ. ನೋಡಿದರೆ ಆಲ್ಮೋಸ್ಟ್ ನಾನು ಹೋಳಿಗೆ ಮಾಡೋದು, ಆದರೂ ಶೇರ್ ಮಾಡ್ತೀನಿ ನಾನು ಯಾವ ರೀತಿ ಪೂಜೆ ನಡೆಯುತ್ತೆ ನಮ್ಮ ಮನೆಯಲ್ಲಿ. ಗೋಧಿ ಅರಸ ಹುಣ್ಣಿಮೆ ಅಂತಾರಲ್ಲ ಫ್ರೆಂಡ್ಸ್, ಅದು ಮತ್ತು ಅದೇ ಟೈಮಲ್ಲಿ ಮುತ್ತೈದೆ ಹಾಕ್ಕೊಳ್ಳೋದು ತೋರಿಸ್ತೀನಿ ನಾನು ಯಾವ ರೀತಿ ಪೂಜೆ ಅಂತ. ವಿಡಿಯೋ ನೋಡಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ನನಗೆ, ನೀವು ಯಾವ ರೀತಿ ಮಾಡ್ತೀರಂತ. ಇವಾಗ ಹೋಳಿಗೆ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಇವಾಗ ಆಲ್ರೆಡಿ ಹಿಟ್ಟು ಮೆತ್ತಗಾಗಿದೆ ನೋಡಿ. ಇನ್ನೊಂದು ಲೇಟ್ ಆದರೂ ಇನ್ನೊಂದು ಸ್ವಲ್ಪ ಮುಚ್ಚಿಡ್ತೀನಿ ಫ್ರೆಂಡ್ಸ್, ಮುಚ್ಚಿಡ್ತೀನಿ. ಇನ್ನೇನು ಕೆಲಸ ಅಂದರೆ ಗೋಧಿ ಕಟ್ಟೋದು ಫ್ರೆಂಡ್ಸ್. ಇದೆಲ್ಲ ಪೂಜೆ ಸಾಮಾನೆಲ್ಲ ರೆಡಿ ಆಗಿದೆ, ಮನೆ ಪೂಜೆ ಆಗಿದೆ, ತೋರಿಸಿದ್ದೀನಿ ಆಲ್ರೆಡಿ ನಿಮಗೆ. ಇವಾಗ ಗೋಧಿ ಕಟ್ಟೋದು, ಗೋಧಿ ಯಾವ ರೀತಿ ಕಟ್ಟೋದು ಅಂತ ನೋಡಿ. ತಂಗಿ ಅಕ್ಕಗಳ ಮಗ ಏನೇನೆಲ್ಲ ಇದ್ದಾವೆ ಅಂದರೆ ಗೋಧಿ ಮತ್ತು ಕುಸ್ಬಿ, ಅದು ಹಾರ ತೊಗೊಂಡು ಬಾ. ಕುಸ್ಬಿ ನೋಡಿ, ಕುಸ್ಬಿ ಮತ್ತು ಕಡಲೆಕಾಯಿ ಒಂದು 4 ಐಟಮ್ ಇರಬೇಕು ಫ್ರೆಂಡ್ಸ್. ಒಂದು ಮೈನಲ್ಲಿ ಕಟ್ತೀವಲ್ಲ ನೋಡಿ ಕುಸ್ಬಿ, ಮತ್ತು ಇನ್ನೇನಿದೆ ಒಂದು 4 ಐಟಮ್ ನೋಡಿ, ಕಾಣಿಸ್ತಾ ಇದೆಯಾ? ಇಷ್ಟು ಇವಾಗ ಬಾಕಿಲಿಗೆ ಕಟ್ತೀನಿ. ನಿಮ್ಗೆ ತೋರಿಸ್ತೀನಿ, ಕಟ್ಟಾದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಇವು ನಾನು ವೀಡಿಯೋ ಮಾಡ್ತಾ ಕಡಿದ್ರೆ ಇದು ಮುಳ್ಳು ಇರುತ್ತೆ ಫ್ರೆಂಡ್ಸ್, ಚುಚ್ಚಿಬಿಡುತ್ತೆ ನೋಡಿ, ಮುಳ್ಳು ಇರುತ್ತೆ. ಓಕೆನಾ ಫ್ರೆಂಡ್ಸ್? ಇವಾಗ ಕಟ್ಟಾದಮೇಲೆ ಸಿಗ್ತೀನಿ. ಇನ್ನು ಪೂಜೆ ಮಾಡಬೇಕು, ತೆಳಗಡೆ ಪೂಜೆ ಮಾಡಬೇಕು. ಮನೆ ಪೂಜೆ ಆಗಿದೆ, ತೆಳಗಡೆ ಪೂಜೆ ಮಾಡಬೇಕು, ಇನ್ನು ಹೋಳಿಗೆ ಮಾಡಬೇಕು. ಇವಾಗ ಟೈಮ್ ಬಂದುಬಿಟ್ಟು 11:30 ಆಗಿದೆ ಫ್ರೆಂಡ್ಸ್. ತುಂಬ ಲೇಟ್ ಆಯಿತು ಇವತ್ತು. ಹೆಂಗಾದರೂ 2-3 ಗಂಟೆ ಆಗುತ್ತೆ ನನಗೆ. ಓಕೆನಾ ಫ್ರೆಂಡ್ಸ್? ಮೊದಲು ಬಾಗಿಲಿಗೆ ಕಟ್ಟಿ ಮತ್ತೆ ಸಿಗ್ತೀನಿ ನಾನು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಗೋಧಿ ಎಲ್ಲ ಬಾಗಿಲಿಗೆ ಕಟ್ಟಿದ್ದಾಯಿತು. ಇವಾಗ ಹೋಳಿಗೆ ಮಾಡಬೇಕು ಫ್ರೆಂಡ್ಸ್. ಒಂದು 10ರಿಂದ 15 ಆಗ್ಬೋದು ಫ್ರೆಂಡ್ಸ್. ಇವಾಗ ದೇವರಿಗೆ ಮಾಡ್ತಾಯಿದ್ದೀನಿ, ಇಷ್ಟು ಚಿಕ್ಕದು. ಒಂದು 4 ಮಾಡ್ತೀನಿ ಫ್ರೆಂಡ್ಸ್ ದೇವರಿಗೆ 2, ತೆಳಗಡೆ ಮಾವನವ್ರ ಫೋಟೋಗೆ 2 ಪೂಜೆ ಮಾಡ್ತೀನಲ್ಲ ಫ್ರೆಂಡ್ಸ್. 2, 4 ಟೋಟಲ್. ಒಂದು ಆಕಳಿಗೆ ಒಂದು 5 ಮಾಡ್ತೀನಿ ಟೋಟಲ್ ದೇವರಿಗೆ. ಇವಾಗ ಅಷ್ಟು ಚಿಕ್ಕದು ಕಾಣಿಸ್ತಾ ಇದೆಯಲ್ಲ, ದೇವರಿಗೆ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನೀವು ಆಲ್ರೆಡಿ ನೋಡಿದ್ದೀರ. ಮೊದಲು ಕೂಡ ನಾನು ಶೇರ್ ಮಾಡಿದ್ದೀನಿ, ಇವಾಗ ಕೂಡ ನೋಡಿ. ನನಗೆ ನಿಜ ಹೇಳ್ಬೇಕಂದ್ರೆ ಹೋಳಿಗೆ ಬರಲ್ಲ ಫ್ರೆಂಡ್ಸ್, ಸ್ವಲ್ಪ ದಪ್ಪನೇ ಬರುತ್ತೆ. ಆದರೆ ಹೋಳಿಗೆ ನನಗೆ ಅಷ್ಟೊಂದು ಪೇಪರ್ ಥರ ಬರಲ್ಲ. ಸುಳ್ಳೇನಕ್ಕೆ ಹೇಳಬೇಕು, ಪೇಪರ್ ಥರ ಬರಲ್ಲ ನನಗೆ. ಸ್ಯಾಂಪಲಾಗಿ ಥರ ಮಾಡ್ತೀನಿ ಅಂದರೆ ಮಾಡ್ತೀನಿ, ಆ ಥರ ಅಷ್ಟೊಂದು ಕ್ಲಿಯರಾಗಿ ಚೆನ್ನಾಗಿ ಬರಲ್ಲ ನಿಜ ಹೇಳ್ಬೇಕಂದ್ರೆ. ಈ ರೀತಿ ಇದು ದೇವರಿಗೆ ಮಾಡ್ತಾಯಿದ್ದೀನಲ್ಲ, ಸ್ವಲ್ಪ ಚಿಕ್ಕದೆ, ದೊಡ್ಡನೇ ಬರುತ್ತೆ, ಆದರೆ ಅಷ್ಟು ಪೇಪರ್ ಥರ ಬರಲ್ಲ ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ. ಈ ಥರ ಸ್ವಲ್ಪ ದಪ್ಪನೇ ಬರುತ್ತೆ. ಒಟ್ಟಿನಲ್ಲಿ ಹೋಳಿಗೆ ಒಂದು 50% ಬರುತ್ತೆ ಅಂತ ಅಷ್ಟೇ ಹೇಳ್ಕೊತೀನಿ, ಪೂರ್ತಿಯಾಗಿ ಬರಲ್ಲ. ನಾನು ಎಷ್ಟು ಯಾವ ರೀತಿ ಹಿಟ್ಟು ಕಲಿಸೋದು ಅದೆಲ್ಲ ಗೊತ್ತು, ಆದರೆ ಏನಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಅಷ್ಟೊಂದು ಪೇಪರ್ ಥರ ಮಾಡಬೇಕು ಅಂತ ಅನ್ಕೋತೀನಿ, ಆದರೆ ಹರಿದು ಬಿಡುತ್ತವೆ. ಹಾಗಾಗಿ ನಾನು ಟ್ರೈ ಮಾಡಲ್ಲ, ನನಗೆ ಹೇಗೆ ಬರುತ್ತೋ ಅದೇ ಥರ ಮಾಡ್ತೀನಿ. ಇವಾಗ ಹೋಳಿಗೆ ಒಂದು ಮಾಡಿದ್ರೆ ಸ್ವಲ್ಪ ಪಾತ್ರೆಗಳು ಉಳಿತವೆ. ಹೋಳಿಗೆ ಎಲ್ಲ ಮಾಡಾದ್ಮೇಲೆ ತೆಳಗಡೆ ಮೇಲೆ ದೇವರ ಪೂಜೆ ಆಗಿದೆ, ತೆಳಗಡೆ ಮಾವನವ್ರ ಫೋಟೋ ಇಟ್ಬಿಟ್ಟು ಪೂಜೆ ಮಾಡಬೇಕಲ್ಲ ಫ್ರೆಂಡ್ಸ್. ಅದೊಂದು ಪೂಜೆ ಮಾಡ್ಕೊಂಡಾದ್ಮೇಲೆ ಎಲ್ಲ ಕೆಲಸ ಮುಗ್ದಂಗೆ, ಎಲ್ಲ ಕೆಲಸ ಆದ್ರೂ ಇನ್ನೂ ಪಾತ್ರೆ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಪಾತ್ರೆಗಳು ಮತ್ತು ಮನೆ ಕೆಲಸ ತುಂಬಾ, ಎಷ್ಟು ಮನೆಯಲ್ಲಿ ಉಳ್ಕೊಂಡು ಎಷ್ಟು ಕೆಲಸ ಮಾಡಿದ್ರೂ ಕಡಿಮೆನೇ ಇರುತ್ತೆ ಫ್ರೆಂಡ್ಸ್. ಕೆಲಸಕ್ಕೆ ಆರಾಮಾಗಿ ಹೋದ್ರೇ ಚೆನ್ನಾಗಿರುತ್ತೆ, ಆದರೆ ಏನು ಮಾಡಲಿಕ್ಕಾಗಲ್ಲ. ಮಕ್ಕಳು ದೊಡ್ಡವರಾಗೋವರೆಗೂ ಸ್ವಲ್ಪ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇವಾಗ ಎರಡು ಇದು 3ನೇ ಹೋಳಿಗೆ ಇದು ಫ್ರೆಂಡ್ಸ್. ಇದು ದೇವರಿಗೆ ಹೋಳಿಗೆ ಎಲ್ಲ ಆದಮೇಲೆ ನಾನು ಯಾವ ರೀತಿ ಪೂಜೆ ಮಾಡ್ತೀನಂತ ತೆಳಗಡೆ ಇಟ್ಟು ನೀವೇ ನೋಡಿ. ಹಾಗೆ ನನಗೆ ಎಷ್ಟು ಬರುತ್ತೋ ಅಷ್ಟು ಮಾಡ್ತೀನಿ ಫ್ರೆಂಡ್ಸ್. ತುಂಬ ಜನ ಏನೇನೋ ಒಂಥರ ಬೇರೆ ಥರನೇ ಮಾಡ್ತಾರೆ, ಆದರೆ ನನಗೆ ಎಷ್ಟು ಬರುತ್ತೋ ಅಷ್ಟು ಮಾಡ್ತೀನಿ. ನಾನು ನಿಜ ಹೇಳಬೇಕಂದ್ರೆ ಇಲ್ಲಿ ಒಂದು 4-5 ವರ್ಷದಿಂದ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮಾವನವ್ರದ್ದು ಗೋಧಿ ಹುಣ್ಣಿಮೆ ಬಂತು ಅಂದರೆ ಮಾವನವ್ರ ಫೋಟೋಗೆ ಒಂದು 35 ಕೂಡಿಸ್ಕೊಳ್ಳೋದಂದ್ರೆ ಒಂದು 5 ವರ್ಷದಿಂದ ಮಾಡ್ತಾಯಿದ್ದೀನಿ. ನನಗೆ ಯಾವ ರೀತಿ ಬರುತ್ತೆ ಆ ರೀತಿ ಮಾಡ್ತಾಯಿದ್ದೀನಿ. ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿದ್ರು ಓಕೆ ಫ್ರೆಂಡ್ಸ್. ಇವಾಗ ಹೋಳಿಗೆ ನೋಡಿ, ಇದು 5ನೇ ಹೋಳಿಗೆ ಫ್ರೆಂಡ್ಸ್. ಇವಾಗ ದೇವರಿಗೆ 4ನೇ ಹೋಳಿಗೆ. ಇವಾಗ 4 ಹೋಳಿಗೆ ಆದವು. ಇವಾಗ 5ನೇ ಹೋಳಿಗೆ ಸಿಂಪಲಾಗಿ ಹೋಳಿಗೆ ಪೇಪರ್ ಕಟ್ ಮಾಡಿ ಹೋಳಿಗೆ ಮಾಡ್ತಾರಲ್ಲ ಫ್ರೆಂಡ್ಸ್, ಅವು ಚೆನ್ನಾಗಿರುತ್ತೆ ನಿಜ ಹೇಳ್ಬೇಕಂದ್ರೆ. ಆ ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಒಂದು ಸ್ವಲ್ಪ ಪತ್ಲ ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್, ಹಾಗಾಗಿ ಟೇಸ್ಟ್ ಬೇರೆಯೇ ಬರುತ್ತೆ. ಇವಾಗ ಒಂದು 4-5 ಆಯಿತು. ಇವಾಗ ಪೂಜಾ
ಒಂದು ಪೂರ್ತಿ ಹೋಳಿಗೆ ಮಾಡಿಬಿಟ್ಟೇ ನಾನು ಪೂಜೆ ಮಾಡಲಿಕ್ಕೆ ಕೊಡ್ತೀನಿ. ಮತ್ತು ಅರ್ಧಂಬರ್ಧ ಮಾಡಿದ್ರೆ ಮತ್ತೆ ಹಾಗೆ ಉಳ್ಕೊಂಡು ಬಿಡುತ್ತೆ ಫ್ರೆಂಡ್ಸ್. ಪೂಜೆ ಮಾಡಿ ಹಾಗೆ ಕೂತ್ಕೊಂಡು ಬಿಡ್ತೀವಿ. ಕೂಡಬೇಕು ಅನ್ನಿಸುತ್ತೆ. ಹಾಗಾಗಿ ಪೂರ್ತಿ ಹೋಳಿಗೆ ಎಷ್ಟು ಲೇಟ್ ಆದರೂ ಪರವಾಗಿಲ್ಲ, ಪೂರ್ತಿ ಹೋಳಿಗೆ ಮಾಡಾದಮೇಲೆ ಪೂಜೆ ಮಾಡ್ತೀನಿ. ನಾನು ಯಾವ ರೀತಿ ಮಾಡ್ತೀನಂತ ನೀವೇ ನೋಡಿ. ಹಾಗೆ ತುಂಬ ಜನ ಗೋಧಿ ವರ್ಷ ಹುಣ್ಣಿಮೆ ದಿವಸನೇ ಎಲ್ಲ ಮಾಡ್ಕೊಂಡಿದ್ದಾರೆ. ಆದರೆ ನನಗೆ ಆ ಟೈಮಲ್ಲಿ ಆಗಿಲ್ಲ ಫ್ರೆಂಡ್ಸ್, ಮಾಡೋ ಹಂಗೆ ಇರಲಿಲ್ಲ. ಹಾಗಾಗಿ ನಾನು ಮಾಡಿಲ್ಲ, ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ. ಮಂಗಳವಾರದ ವ್ಲಾಗ್ ಫ್ರೆಂಡ್ಸ್ ಇದು. ನಿಜ ಹೇಳಬೇಕಂದ್ರೆ ತುಂಬ ದಿವಸ ಅವತ್ತೇ ಅಪ್ಲೋಡ್ ಮಾಡ್ತಾರೆ ತುಂಬ ಜನ. ಆದರೆ ನಾನು ಆಗ ಮಾಡಲ್ಲ. ಇವತ್ತು ವಿಡಿಯೋ ತೆಕ್ಕೊಂಡು ಇಟ್ಟಾದಮೇಲೆ ಅದಕ್ಕೆ ಎಡಿಟ್ ಮಾಡೋದು ನೈಟ್ ಮಾಡ್ತೀನಿ. ಮಾರ್ನಿಂಗ್ ಎದ್ಬಿಟ್ಟು ಅಪ್ಲೋಡ್ ಮಾಡಿಬಿಡ್ತೀನಿ. ಈ ಥರ ಮಾಡೋದು. ತುಂಬ ಜನ ಏನು ಮಾಡ್ತಾರೆ, ಅವತ್ತೇ ಪೂಜೆ ಮಾಡ್ತಾರೆ. ಹೋಳಿಗೆ ಎಲ್ಲ ಆದಮೇಲೆ ಪೂಜೆ ಮಾಡುವಾಗ ಸಿಗ್ತೀನಿ ಫ್ರೆಂಡ್ಸ್ ನಾನು. ನೋಡಿ ಫ್ರೆಂಡ್ಸ್, ಹೋಳಿಗೆ ಎಲ್ಲ ಆದಮೇಲೆ ಗ್ಯಾಸ್ ಕಟ್ಟಿ ತೊಳೆದು ಇವಾಗ ಮಾವನವ್ರ ಪೂಜೆ ಈ ರೀತಿ ನಡೀತು ನೋಡಿ. ಹೇಗೆ ಮಾಡ್ತೀನಂತ ನೀವೇ ನೋಡಿದ್ರಲ್ಲ. ನಾನು ಹೋದ ವರ್ಷ ಕೂಡ ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತಿದ್ದೆ. ಆದರೆ ವಿಡಿಯೋ ಫಸ್ಟ್ ಟೈಮ್ ನಾನು ಇವಾಗ ಈ ಪೂಜೆ ವಿಡಿಯೋ ಫಸ್ಟ್ ಟೈಮ್ ಅಪ್ಲೋಡ್ ಮಾಡಿದ್ದೀನಿ. ಹೋದ ವರ್ಷ ಮಾಡಿಲ್ಲ. ಹೋದ ವರ್ಷ ಯಾಕೆ ಮಾಡಿಲ್ಲ ಅಂದರೆ ಹೋದ ವರ್ಷವೇ ಸ್ಟಾರ್ಟ್ ಮಾಡಿದ್ದೀನಲ್ಲ ಫ್ರೆಂಡ್ಸ್. ಹಾಗಾಗಿ ಏನು ಅನ್ಕೊತಾರೋ ಜನ, ಇದನ್ನ ಪೂಜಾದ ವೀಡಿಯೋ ಕೂಡ ಹಾಕ್ತಾರಪ್ಪ ಅಂತ ಅನ್ಕೊತಾರೆ ಅಂದ್ಬಿಟ್ಟು ನಾನು ಹಾಕಿಲ್ಲ. ಹಾಗಾಗಿ ಈ ವರ್ಷ ಏನಕ್ಕೆ ಹಾಕಿದ್ದೀನಿ ಅಂದರೆ ತುಂಬ ಜನ ಕೇಳ್ಕೊಂಡಿದ್ದಾರೆ ಯಾವ ರೀತಿ ಅಂತ ಶೇರ್ ಮಾಡಿ ಅಂತ ತುಂಬ ಜನ ಕೇಳ್ಕೊಂಡಿದ್ದಾರೆ. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹೊರತು ಇಲ್ಲಾಂದರೆ ಇಲ್ಲ. ಸಿಂಪಲ್ ಮಾಡ್ತೀನಿ. ಇದೇ ವರ್ಷ ನನಗೆ ಇಷ್ಟು ಗೊತ್ತಿರೋದು ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಜನ ವೆರೈಟಿ ಮಾಡ್ತಾರೆ. ಆದರೆ ನನಗೆ ಇಷ್ಟು ಗೊತ್ತಿದ್ದು ಇಷ್ಟು ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ. ಹೊಸ ಬಟ್ಟೆ ಇಟ್ಟು ಪೂಜೆ ಮಾಡಿ, ಹೋಳಿಗೆ, ಹಾಲು ಏನೇನೆಲ್ಲ ಮಾಡ್ತೀವಿ ಅದೆಲ್ಲ ಪೂಜಾದಲ್ಲಿ ಇಡಬೇಕು ಫ್ರೆಂಡ್ಸ್. ಅಂದರೆ ಒಂಥರ ಅವರಿಗೆ ಊಟ ಮಾಡ್ದಂಗೆ ಅಂತ ಫೀಲ್ ಆಗಬೇಕು. ಹಾಗಾಗಿ ನಾನಿಷ್ಟು ಸಿಂಪಲ್ಲಾಗಿ ಮಾಡ್ತೀನಿ. ಯಾವ ರೀತಿ ಅನ್ನಿಸ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವ್ಲಾಗೊಂದಿಗೆ ನಾಳೆ ಸಿಗ್ತೀನಿ. ಎಲ್ಲರೂ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ, ಸ್ಕಿಪ್ ಮಾಡಿ ನೋಡಬೇಡಿ, ಗೊತ್ತಾಗಲ್ಲ. ಓಕೆನಾ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ.